ಯಾವುದೇ ಮಗುವನ್ನು ದತ್ತು ಪಡಿಬೇಕಾದ್ರೆ ಒಂದಷ್ಟು ನಿಯಮಾವಳಿಗಳಿರುತ್ತೆ. ಆ ನಿಯಮಾವಳಿಗಳನ್ನು ಪಾಲನೆ ಮಾಡಿಯೇ ಮಕ್ಕಳನ್ನು ದತ್ತು ಪಡೆದುಕೊಳ್ಳಬೇಕು. ಇದಕ್ಕೆ ಸಾಕಷ್ಟು ಪ್ರೊಸೀಜರ್ ಕೂಡ ಇರುತ್ತೆ. ಆದರೆ ಎಲ್ಲ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಸೋನು ಶ್ರೀನಿವಾಸ್ ಗೌಡ ಮಗುವನ್ನು ದತ್ತು ಪಡೆದಿರುವುದಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋಗಳನ್ನು ಮಾಡಿ ಹಂಚಿಕೊಂಡಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ರಕ್ಷಣಾ ಕಚೇರಿಯ ಕಾನೂನಿನ ಪರಿವೀಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಗೀತಾ ಆನೇಕಲ್ ಈ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂಥವ್ರು ಬಂದು ಈಗಾಗಲೇ ಬ್ಯಾಡರಳ್ಳಿ ಪೊಲೀಸ್ ಠಾಣೆಗೆ ದೂರ ನೀಡಿರ್ತಕ್ಕಂಥ ದೂರಿನ ಹಿನ್ನೆಲೆಯಲ್ಲಿ FIR ಕೂಡ ದಾಖಲಾಗಿದೆ. ಈಗಾಗಲೇ ಪೊಲೀಸರು ಕೂಡ ಬ್ಯಾಡರಳ್ಳಿ ಪೊಲೀಸರು ಆಕೆಯನ್ನು ಬಂಧನ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಜಾರಿಗೊಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ ಜೊತೆಗೆ ಮಾತಾಡೋದಕ್ಕೆ ದೂರುದಾರರಾಗಿರ್ತಕ್ಕಂಥ ಖುದ್ದು ಗೀತಾ ಕಾನೂನು ಪರಿವೀಕ್ಷಣಾಧಿಕಾರಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೇಳ್ತೀನಿ, ಮೇಡಮ್ ಏನೇನೆಲ್ಲ ವೈಲೇಷನ್ ಆಗಿದೆ ಸೋನು ಶ್ರೀನಿವಾಸ್ ಗೌಡ ಕಡೆ? ಸರ್, ಇಲ್ಲಿ ಮಗುನ ಅವರು ಡೈರೆಕ್ಟಾಗಿ ಪೇರೆಂಟ್ಸ್ ಹತ್ರದಿಂದ ಕರ್ಕೊಂಬಂದಿರೋದು ಅದು ರಾಂಗು. ಅದಾದಮೇಲೆ CWC ಕನ್ನಡ ಮಕ್ಕಳ ರಕ್ಷಣಾ ಘಟಕ ಅಂತ ಇರುತ್ತೆ. ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿದ್ದಾರೆ. ದೂರಿನಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳೇನು ಮೇಡಮ್? ಮಕ್ಕಳ ಕಲ್ಯಾಣ ಸಮಿತಿಯಿಂದ ಇವರು ಮಗುನ ತಗೊಬೇಕಿತ್ತು. ಅದನ್ನು ಬಂದ್ಬಿಟ್ಟು ಇದೇ ಮಗುನ ನಾನು ಪರ್ಟಿಕ್ಯುಲರ್ಲಿ ತೊಗೊತೀನಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದೇ ರೀತಿಯಾದ ಇವರು ಅಪ್ಲಿಕೇಶನ್ ಹಾಕಾದ್ಮೇಲೆ ನಿಯರ್ಲಿ 2 to 3 years ಟೈಮ್ ಹಿಡಿಯುತ್ತೆ. ಅದನ್ನು ಅವ್ರ ಬಗ್ಗೆ ನಾವು ಫುಲ್ಲು ವೆರಿಫಿಕೇಷನ್ ಇರುತ್ತೆ. ಅವ್ರದ್ದು ಫೈನಾನ್ಷಿಯಲ್ ಸ್ಟೇಬಲ್ ಏನು, ಅವ್ರು ಹೇಗಿರ್ತಾರೆ, ಎಲ್ಲಿರ್ತಾರೆ, ಮ್ಯಾರಿಡಾ ಅನ್ಮ್ಯಾರಿಡಾ, ಅವ್ರ ಏಜ್ ಏನು ಎಲ್ಲ ಅವರು ಒಂದ್ಸಲಿ ಅಪ್ಲೋಡ್ ಮಾಡಾದ್ಮೇಲೆ ಎಗೇನ್ ನಾವು ಇನ್ ಪರ್ಸನ್ ಬಂದು ಅವ್ರನ್ನ ವೆರಿಫಿಕೇಷನ್ ಮಾಡಿರ್ತೀವಿ. ಇಲ್ಲಿ ಮೇಯ್ನಾಗಿ ಸೋನು ಶ್ರೀನಿವಾಸ್ ಗೌಡ ಅವರು 23 ವರ್ಷ ಆಗಿರುತ್ತೆ. ಆ ವಯಸ್ಸಿಗೆ ಆ ಮಗು ಯಾವುದೇ ರೀತಿಯ ಆಗ್ಲಿನೂ ಮಗುನ ದತ್ತಕ್ಕೆ ತೊಗೊಳೋದಕ್ಕೆ ಬರೋದಿಲ್ಲ. ಕನಿಷ್ಠ ಪಕ್ಷ 25 ವರ್ಷ ಮೇಲ್ಪಟ್ಟು ಆಗಿರಬೇಕು. ಅದಾದಮೇಲೆ ದತ್ತು ಪಡೆಯುವ ಮಗುಗೂ ಮತ್ತು ದತ್ತು ಪಡೆಯುವ ಆಕೆಗೂ 25 ವರ್ಷಗಳ ಅಂತರ ಇರಬೇಕು.